ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಕಡೆಯಿಂದ ಏನು ಸೀಕ್ರೆಟ್ ಲವ್ ನೋಟ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ? ಇಲ್ಲಿ ನಿಮಗೆ ಚಾಯ್ಸಸ್ ಆಗಿ 2 ಕಲರ್ಸ್ ಕಾರ್ಡ್ಗಳಿದೆ. ಇಲ್ಲಿ 2 ಬಣ್ಣದ ಕಾರ್ಡ್ಗಳಿದೆ. ಓಕೆನಾ? ನಿಮಗೆ ಯಾವ ಒಂದು ಕಲರ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ ಇಲ್ಲಿ, ಅಥವಾ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಥರನೂ ಆ ಥರನೂ ನೀವು ಚೂಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಯಾವ ಒಂದು ಕಲರ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆ ಥರನೂ ನೀವು ಇಲ್ಲಿ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಬೋದು. ಓಕೆನಾ? ಈ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಒಂದು ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅಥವಾ ಅವ್ರ ಫೋಟೋಸ್ ಇದ್ದರೆ ಅದನ್ನು ನೋಡಿಬಿಟ್ಟು ಇಲ್ಲಿ ನಿಮ್ಮ ಕಾರ್ಡ್ಗಳು ಏನು ಅಟ್ರ್ಯಾಕ್ಟ್ ಆಗುತ್ತೆ ಆ ಕಾರ್ಡನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ? ಹಾಗೆ ಲಾಸ್ಟಲ್ಲಿ ನಾನು ಏಂಜಲ್ ಮೆಸೇಜಸ್ನ ನಾನಿಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆ? ವಿಡಿಯೋನ ಪಾಸ್ ಮಾಡಿಬಿಟ್ಟು ಬೇಕಿದ್ರೆ ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ತೊಗೊಂಡು ಇಲ್ಲಿ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಬೋದು. ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ? ಇಲ್ಲಿ ಫಸ್ಟ್ ಒನ್ ಯೆಲ್ಲೋ ಕಲರ್ ಚೀಟ್ಗಳಿದೆ. ಇಲ್ಲಿ ಸೆಕೆಂಡ್ ಒನ್ನಿಗೆ ಪಿಂಕ್ ಕಲರ್ ಚೀಟ್ಸ್ಗಳಿದೆ. ಓಕೆ? ನಿಮಗೆ ಯಾವ ಒಂದು ಕಲರ್ ಅಟ್ರ್ಯಾಕ್ಟ್ ಆಗುತ್ತೆ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್, ಈ ಒಂದು ಯೆಲ್ಲೋ ಕಲರ್ನ ಯಾಕೆ ಚೂಸ್ ಮಾಡಿದ್ದೀರಾ? ನಿಮ್ಮ ಒಂದು ಪರ್ಸನ್, ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಏನು ಸೀಕ್ರೆಟ್ ಲವ್ ನೋಟ್ಸಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಓಕೆ? ಇದನ್ನು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ತಗೊಳ್ಬೋದು. ಓಕೆ? ಫೋರ್ಸ್ಫುಲಿಯಾಗಿ ನಿಮ್ಮ ಒಂದು ಲವ್ ಲೈಫಿಗೆ ಇದನ್ನು ನೀವು ರೆಸೊನೇಟ್ ಮಾಡ್ಕೊಳ್ಬೇಡಿ. ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತಲ್ವ, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಬೇಕು ಅಥವಾ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಲ್ಲ ಅಂತ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಫೋರ್ಸ್ಫುಲಿಯಾಗಿ ನೀವು ಈ ಒಂದು ರೀಡಿಂಗ್ನ ರೆಸೊನೇಟ್ ಮಾಡ್ಕೊಳ್ಬೇಡಿ. ನಿಮ್ಮ ಲವ್ ಲೈಫ್ ಈಗ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಓಕೆ. ಅಕಸ್ಮಾತ್ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ಅಂತ ಹೇಳಿದರೆ ತಗೊಳ್ಬೋದು. ಓಕೆನಾ? ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಈ ಒಂದು ಯೆಲ್ಲೋ ಕಲರ್ನ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ರೀಡಿಂಗ್ ಫಸ್ಟ್ ಒನ್, ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ನಿನ್ನ ಕೋಪ ನನಗೆ ಬೇಸರ ಮಾಡಿದೆ. ನಿಮ್ಮ ಪರ್ಸನ್ ಮೇಲೆ ತುಂಬ ಕೋಪ ಮಾಡ್ಕೊಳ್ತೀರ ಅಂತ ಅನ್ಸುತ್ತೆ ಇಲ್ಲಿ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕೋಪ ನನಗೆ ತುಂಬ ಬೇಸರ ಮಾಡ್ತಾ ಇದೆ, ತುಂಬ ಬೇಸರ ಆಗ್ತಾ ಇದೆ, ತುಂಬ ಕೋಪ ಮಾಡ್ಕೊಳ್ತೀನಿ ನನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್, ನಿನ್ನ ಮಾತುಗಳನ್ನು ಕೇಳಲು ಕಾಯುತ್ತಿರುವ ಪ್ರೇಮಿ. ಓಕೆ, ಇಲ್ಲಿ ಜಗಳ ಮಾಡಿಕೊಂಡು ನೀವಿಬ್ಬರು ಮಾತು ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಫಸ್ಟ್ ಒನ್. ಓಕೆ, ಸೊ ಹಾಗಾಗಿ ನೀವು ಮಾತಾಡಿದ್ರೆ ನಿಮ್ಮ ಪರ್ಸನ್ ಕೇಳಬೇಕು, ನಿಮ್ಮ ಮಾತನ್ನು ಕೇಳಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನೋ ಒಂದು ವಿಷಯದ ಬಗ್ಗೆ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ ಅಂತ ಅನ್ನಿಸ್ತಿದೆ. ಸೊ ನನ್ನನ್ನು ಅರ್ಥ ಮಾಡ್ಕೊ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾರ್ಮಿಕ್ ರಿಲೇಷನ್ಶಿಪ್. ಇಲ್ಲಿ ನೀವು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ ಅಂತ ಅನ್ನಿಸ್ತಿದೆ. ಇಲ್ಲಿ ತುಂಬ ಜಗಳಗಳಾಗತ್ತೆ ನಿಮ್ಮಿಬ್ಬರ ಮಧ್ಯೆ, ತುಂಬ ಕೋಪಗಳಾಗುವಂಥದ್ದು, ಅಂದರೆ ತುಂಬ ಜಗಳಗಳು ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ನಿಮ್ಮ ಒಂದು ರಿಲೇಷನ್ಶಿಪ್. ಓಕೆ, ನೆಕ್ಸ್ಟ್ ಒನ್, ನೋಬಡಿ ನೋಸ್ ಹೌ ಐ ಫೀಲ್. ಓಕೆ, ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ. ಓಕೆ, ನಿನ್ನ ಬಗ್ಗೆ ನಾನು ಎಷ್ಟು ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರಿಗೂ ಇಲ್ಲಿ ಗೊತ್ತಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ನನ್ನನ್ನು ಪ್ರೀತಿಸುವ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ನೀನೇ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಇದನ್ನು. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ಹಾಗೆ ನನ್ನನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನೀನೇ ಆಗಿದೆಯಾ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಐ ಆಮ್ ಕಾಂಪ್ರಮೈಸ್. ಓಕೆ, ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ, ಈ ಒಂದು ರಿಲೇಷನ್ಶಿಪ್ಪನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಹಾಗೆ ಒಂದು ಏನು ಹೇಳ್ಬೋದು, ಪ್ಯಾಚಪ್ ಆಗೋಣ, ನಾವಿಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತೇಳಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್ ಹ್ಯಾಪನ್ ಫಾರ್ ಎ ರೀಸನ್. ಯಾವುದೋ ಒಂದು ಜಗಳಗಳಾಗಿರ್ಬೋದು, ಅಥವಾ ನೀವೀಗ ಸಪ್ರೇಷನಲ್ಲಿ ಇರ್ಬೋದು, ಅಥವಾ ಮಾತು ಬಿಟ್ಟಿರ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ರೀಸನ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಇಲ್ಲಿ ಪರ್ಸನ್ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಮತ್ತು ನಾವಿಬ್ಬರು ಒಂದಾಗಲು ಒಪ್ಪಿಗೆ ಕೊಡು.
ನಿನಗಾಗಿ ಕಾಯುತ್ತಿರುವ ನಿನ್ನ ಪ್ರೇಮಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಾನು ಹೇಳಿದೆ ನೋ ಕಾಂಟ್ಯಾಕ್ಟ್ಸಲ್ಲಿ ಇದ್ದೀರಾ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನಿಮ್ಮ ಪರ್ಸನಿಗೂ ನಿಮ್ಮನ್ನು ಮತ್ತೆ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಅವರಿಗೂ ಇಷ್ಟ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಾ ಇದ್ದಾರೆ, ನಾವಿಬ್ಬರು ಮತ್ತೆ ಒಂದಾಗ್ಲಿಕ್ಕೆ ನನಗೆ ಒಪ್ಪಿಗೆ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ನನ್ನ ಜೀವನದಲ್ಲಿ ನೀನು ಇಲ್ಲದೇ ಅದನ್ನು ಇಮ್ಯಾಜ್ ಮಾಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಅವರ ಒಂದು ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಆಗಿದ್ದೀರಾ. ಓಕೆ, ನೆಕ್ಸ್ಟ್ ಒನ್, ಪ್ಲೀಸ್ ಸ್ಮೈಲ್. ಓಕೆ, ನಿಮ್ಮ ಸ್ಮೈಲ್ ಅಂದರೆ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ ಇರ್ಬೋದು. ಸೊ ಅಥವಾ ನೀವು ಯಾವಾಗಲೂ ಕೋಪ ಮಾಡ್ಕೊಂಡಿರ್ತೀರ ಮುಖನ ಅಂತ ಅನಿಸ್ತಿದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಾ ಇದ್ದಾರೆ ಪ್ಲೀಸ್ ಸ್ಮೈಲ್ ಅಂತ ಹೇಳಿ. ಓಕೆ, ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ಹಿಂಬಾಲಿಸುತ್ತಿದ್ದೇನೆ. ಓಕೆ, ಸೊ ಬ್ಯೂಟಿಫುಲ್ ಸೀಕ್ರೆಟ್ ಮೆಸೇಜ್ ಇದು. ನಿಮಗೆ ಗೊತ್ತಿಲ್ಲದೇ ನಿಮ್ಮ ಪರ್ಸನ್ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ಅವರಿಗೆ ಗೊತ್ತಿಲ್ಲ ನಿಮ್ಮ ಒಂದು ಪ್ರೀತಿಲಿ ಯಾವಾಗ ಎಷ್ಟು ಮುಳುಗೋಗಿದ್ದಾರೆ, ನಿಮ್ಮ ಪ್ರೀತಿಲಿ ಯಾವಾಗ ಅವ್ರು ಬಿದ್ದಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲದೆ ನಾನು ಯಾವಾಗ ನಿನ್ನ ಎಷ್ಟು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಹೇಳ್ಬಿಟ್ಟು. ಯು ಆರ್ ಮೈ ಸೋಲ್ಮೇಟ್. ಓಕೆ, ಇಲ್ಲಿ ಸೋಲ್ಮೇಟ್ ಕನೆಕ್ಷನಲ್ಲೂ ಇರ್ಬೋದು, ಆ ಒಂದು ರಿಲೇಷನ್ಶಿಪ್ನ ನೀವು ಇಲ್ಲಿ ಲೀಡ್ ಮಾಡ್ತಿರ್ಬೋದು. ಅಥವಾ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ನೀನೇ ನನ್ನ ಸೋಲ್ಮೇಟ್ ಅಂತ ಹೇಳಿಬಿಟ್ಟು. ಓಕೆ, ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಪ್ರೀತಿಯಿಂದ ನಿಮಗೆ ಮೈ ಲವ್ ಅಂತೇಳಿ ಕರಿಬೋದು, ಅಥವಾ ನಿಮ್ಮ ನಂಬರ್ನ ಅವರು ಮೈ ಲವ್ ಅಂತ ಹೇಳಿ ಸೇವ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಸಾರಿ ಕೇಳ್ತಾ ಇದ್ದಾರೆ ಯಾವುದೋ ಒಂದು ವಿಷಯಕ್ಕೆ. ಓಕೆ, ನೀವೀಗೇನು ಸಫರ್ ಪಡ್ತಾ ಇದ್ದೀರಾ ಆ ಒಂದು ಸಿಚುವೇಷನಲ್ಲಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಫೀಲ್ ಮಾಡ್ಕೊಳ್ತಿದ್ದಾರೆ. ಹಾಗೆ ನಿಮಗೆ ಸಾರಿನ ಕೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ. ಸೊ ನಿಮ್ಮ ಪರ್ಸನ್ ನಿಮಗೆ ತುಂಬಾ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ. ಓಕೆ, ಏಂಜಲಿಂದ ಏನು ಮೆಸೇಜ್ ಬಂದಿದೆ ಅಂತೇಳಿ ಚೆಕ್ ಮಾಡೋಣ. ಪ್ಯಾಷನ್. ನೆಕ್ಸ್ಟ್ ಒನ್, ರೀಕನ್ಸಿಲೇಷನ್. ಓಕೆ, ನಿಮ್ಮ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ, ಅವರು ಮತ್ತೆ ನಿಮ್ಮ ಲೈಫಿಗೆ ಎಂಟ್ರಿ ಕೊಡೋವಂಥ ಚಾನ್ಸಸ್ ಇದೆ. ಓಕೆ, ರೀಕನ್ಸಿಲೇಷನ್ ಅಂತ ಹೇಳಿ ಬಂದಿದೆ. ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಮತ್ತೆ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ಓಕೆನಾ, ಸೊ ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ತೀನಿ. ಪ್ಯಾಷನ್ ಅಂತ ಹೇಳಿ ಬಂದಿದೆ. ಹಾಗೆ ನಿಮ್ಮ ಪರ್ಸನ್ ಏನು ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅವರನ್ನು ನೀವು ಏನು ಹೇಳ್ಬೋದು, ನಿಮಗೆ ಮನಸ್ಸಿಗೆ ಒಪ್ಪಿಗೆ ಇದ್ದರೆ ಅವರನ್ನು ನೀವು ನಿಮ್ಮ ಲೈಫಿಗೆ ತಗೊಳ್ಬೋದು. ಅಥವಾ ನಿಮಗೆ ಅವ್ರು ಮಾಡಿರೋಂಥ ಏನಾದರೂ ಮೋಸ ಆಗಿರ್ಬೋದು ಅಥವಾ ಹರ್ಟ್ ಏನಾಗಿದೆ ಅವರಿಂದ ಅದು ನಿಮಗೆ ಮರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಟೇಕ್ ಎ ಟೈಮ್ ತೊಗೊಂಡ್ಬಿಟ್ಟು ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ನೀವು ಮತ್ತೆ ಏನು ಹೇಳ್ಬೋದು ರಿಯೂನಿಯನ್ ಮಾಡ್ಕೊಬೋದು, ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ಬೋದು ನಿಮ್ಮ ರಿಲೇಷನ್ಶಿಪ್ಪನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಾಗಿತ್ತು ಫಸ್ಟ್ ಒನ್. ಈ ಒಂದು ಯೆಲ್ಲೋ ಕಾರ್ಡನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನಿಂದ ಸೀಕ್ರೆಟ್ ಲವ್ ನೋಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಒನ್, ಈ ಒಂದು ಪಿಂಕ್ ಕಲರ್ ಕಾರ್ಡ್ಸನ್ನು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ನಿಂದ ನಿಮಗೆ ಏನು ಸೀಕ್ರೆಟ್ ಲವ್ ನೋಟ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ನೋಡಲಿಕ್ಕೂ ಮುಂಚೆನೇ ವಾಚ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ ಅಥವಾ ಫೋಟೋಸ್ ಇದ್ದರೆ ನೋಡಿ. ಓಕೆನಾ, ಲಾಸ್ಟಲ್ಲಿ ನಿಮಗೆ ಈ ಒಂದು ಏಂಜಲ್ ಕಾರ್ಡ್ಸಿಂದ ನಿಮಗೆ ಮೆಸೇಜಸ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮಗೆ ಅಂತ ಹೇಳಿ ಚೆಕ್ ಮಾಡೋಣ. ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ಇಲ್ಲಿ ನಿಮ್ಮ ಮೆಸೇಜಿಗೋಸ್ಕರ ನಿಮ್ಮ ಕಾಲ್ ಮಾಡಲಿಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡಲಿಕ್ಕೋಸ್ಕರ ನಿಮ್ಮ ಪರ್ಸನ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಐ ಕಾಂಟ್ ಲೀವ್ ವಿತೌಟ್ ಯು. ಓಕೆ, ನಿಮ್ಮಿಂದ ಅವರು ದೂರ ಇರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನಲ್ಲಿ ಇರೋರು ಇಲ್ಲಿ ತುಂಬಾ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಾಲಿಗಿರ್ಬೋದು, ನಿಮ್ಮ ಮೆಸೇಜಸ್ಸಿಗಿರ್ಬೋದು. ಓಕೆ, ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು. ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡಿ ಇಲ್ಲಿ ಕೆಲವೊಬ್ಬರು ನಿಮ್ಮ ಒಂದು ಪ್ರೀತಿನ ಪಡ್ಕೊಂಡಿರ್ಬೋದು, ನಿಮ್ಮನ್ನು ಪಡ್ಕೊಂಡಿರ್ಬೋದು. ಓಕೆನಾ,
ಐ ಮಿಸ್ ಯು ಸೋ ಮಚ್. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ, ತುಂಬಾ ನಿನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಬಿ ವಿತ್ ಯು. ಓಕೆ, ಯಾವಾಗಲೂ ಅವರು ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆಗೆ ನನ್ನ ಲೈಫನ್ನು ಲೀಡ್ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಸೊ ಓಕೆ, ಈಟ್ ವೆಲ್. ಇಲ್ಲಿ ತುಂಬ ಜನ ಏನಾದರೂ ಆ ಒಂದು ಏನು ಹೇಳ್ಬೋದು, ರಿಲೇಶಿಪ್ನ ಹರ್ಟ್ ಫೀಲ್ ಏನು ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಥವಾ ನೀವು ನಿಮ್ಮ ಪರ್ಸನ್ನ ಬಿಟ್ಕೊಂಡಿದ್ದೀರಾ. ಆ ಥರ ಸಿಚುವೇಷನಲ್ಲಿ ನೀವು ತುಂಬ ಜನ ಊಟ ಮಾಡದೆ ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ದೇ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಊಟ ಮಾಡು, ನಿನ್ನ ಆರೋಗ್ಯನ ನೋಡ್ಕೊ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಕೋಪ ಕ್ಷಣ ಮಾತ್ರ, ನಿನ್ನ ಪ್ರೀತಿ ನನ್ನ ಜೀವನದ ಪರ್ಯಂತ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೀವಿಲ್ಲಿ ಕೋಪ ಮಾಡ್ಕೊಳ್ತೀರ ನಿಮ್ಮ ಪರ್ಸನ್ ಮೇಲೆ, ಅಥವಾ ಇಲ್ಲಿ ಕೋಪ ಮಾಡಿಕೊಂಡೆ ನಿಮ್ಮ ಪರ್ಸನ್ನಿಂದ ನೀವು ದೂರ ಆಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಿಮ್ಮ ಒಂದು ಕೋಪ ನಿಮ್ಮ ಪ್ರೀತಿಗೆ ತುಂಬಾ ಹರ್ಟ್ ಫೀಲ್ ಮಾಡ್ತಾ ಇರ್ಬೋದು. ಸೊ ಆದರೂ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ನಿನ್ನ ಕೋಪ ಮಾತ್ರ ಕ್ಷಣ ಮಾತ್ರ ಅಂತ ಹೇಳ್ತಾರೆ. ನಿನ್ನ ಪ್ರೀತಿ ಏನಿದೆ ಅದು ನನ್ನ ಜೀವನ ಪರ್ಯಂತ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜ್. ಆ್ಯಂಡ್ ಪ್ಲೀಸ್ ಡೋಂಟ್ ಮೂವ್ ಅವೇ ಫಾರ್ ಮೀ. ನನ್ನಿಂದ ದೂರ ಆಗಬೇಡ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಐ ಆಮ್ ಪೊಸೆಸಿವ್ ಅಬೌಟ್ ಯು. ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಓಕೆ, ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ನೀವು ಎಲ್ಲೇ ಇದ್ರೂ ನಿಮ್ಮ ಪರ್ಸನ್ ನಿಮಗೆ ವಿಶ್ ಮಾಡ್ತಿದ್ದಾರೆ, ನೀನು ಯಾವಾಗಲೂ ಹ್ಯಾಪಿಯಾಗಿರಬೇಕು, ನೀನು ಸಂತೋಷವಾಗಿರಬೇಕು ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ನಿಮ್ಮ ಪರ್ಸನ್ ನಿಮಗೆ ಯಾವಾಗಲೂ ಹೇಳ್ಬೋದು, ನಿನ್ನ ಕಣ್ಣು ನನಗೆ ತುಂಬಾ ಇಷ್ಟ, ತುಂಬ ಅಟ್ರಾಕ್ಟಿವ್ ಆಗಿದೆ ನಿನ್ನ ಕಣ್ಣು ಅಂತ ಹೇಳಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಯಾವಾಗಲೂ ಹೇಳ್ಬೋದು. ಸೊ ಇಲ್ಲೂ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ. ಫ್ಯೂಚರ್ ಸಮ್ ಡೇ ವಿ ವಿಲ್ ಬಿ ಟುಗೆದರ್ ಅಗೇನ್. ಓಕೆ, ಇಲ್ಲಿ ನೀವು ಮತ್ತೆ ನಿಮ್ಮ ರಿಲೇಶಿಪ್ಪನ್ನ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ, ಹಾಗೆ ನೀವಿಬ್ಬರು ಮತ್ತೆ ರೀಕನ್ಸಿಲೇಷನ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ಫ್ಯೂಚರಲ್ಲಿ ನಾವಿಬ್ಬರು ಮತ್ತೆ ಒಂದಾಗ್ತೀವಿ, ಆ ಒಂದು ನಂಬಿಕೆ ನನಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಚೂಡಿದಾರ ಸೀರೆಯಲ್ಲಿ ನನ್ನನ್ನು ಸೆಳೆಯುತ್ತೀಯ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ಬೋದು, ಯಾವಾಗಲಾದರೂ ನೀವು ಸೀರೆ ಉಟ್ಕೊಂಡಿದ್ದಾಗ ಅಥವಾ ಡ್ರೆಸ್ಸಸ್ಗಳನ್ನ ಅಂದರೆ ಚೂಡಿದಾರ್ ಆ ಥರ ಹಾಕ್ಕೊಂಡಿದ್ದಾಗ ನಿಮ್ಮ ಪರ್ಸನ್ ನಿಮಗೆ ಹೇಳಿರ್ಬೋದು, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತೀಯ ಅಂಥೇಳಿ. ನಿಮ್ಮ ಪರ್ಸನಿಗೆ ಆ ಥರ ಒಂದು ಡ್ರೆಸ್ಸಸ್ ತುಂಬ ಇಷ್ಟ ಆಗ್ಬೋದು. ಓಕೆ, ಐ ಪ್ಲ್ಯಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್. ಓಕೆ, ಇಲ್ಲಿ ನನ್ನ ಜೀವನ ಪರ್ಯಂತ ನಿನ್ನನ್ನು ನನ್ನ ಜೊತೆಗೆ ಇಟ್ಕೊಳ್ಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಒಂದು ರಿಲೇಶಿಪ್ ಒಂದು ನೆಕ್ಸ್ಟ್ ಸ್ಟೆಪ್ ಅಂಥೇಳಿ ಏನು ಹೇಳ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಟೋಟಲಿ ನಿಮ್ಮನ್ನೀಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏಂಜಲಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂಥೇಳಿ ಚೆಕ್ ಮಾಡೋಣ. ಓಕೆ, ವೆರಿ ಸೂನ್ ನಿಮ್ಮ ಒಂದು ರಿಲೇಶಿಪ್ ರೀಕನ್ಸಿಲೇಷನ್ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ. ಅಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ಅಟ್ರಾಕ್ಷನ್ ಅಂತ ಇದೆ, ವೆರಿ ಸೂನ್ ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ರಿಲೇಶಿಪ್ಪನ್ನ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತೇಳಿ ತುಂಬ ಕನ್ಫ್ಯೂಷನ್ ಇದೆ ಇಲ್ಲಿ ಕೆಲವೊಬ್ಬರಿಗೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ. ಹಾಗೆ ಅಟ್ರಾಕ್ಷನ್ ಅಂತ ಹೇಳಿ ಬಂದಿದೆ, ನಿಮ್ಮಿಬ್ಬರ ಮಧ್ಯೆ ಆ ಒಂದು ಪ್ರೀತಿ ಅಟ್ರಾಕ್ಷನ್ ತುಂಬಾ ಇದೆ ಅಂತ ಅಂದ್ಕೊಳ್ತೀನಿ. ಓಕೆನಾ. ನಿಮ್ಮ ಪರ್ಸನ್ ತುಂಬಾ ಹಚ್ಕೊಂಡಿದ್ದಾರೆ, ನೀವು ನಿಮ್ಮ ಪರ್ಸನ್ ತುಂಬಾ ಹಚ್ಕೊಂಡಿದ್ದೀರಾ. ಬಟ್ ಇಲ್ಲಿ ಏನೋ ಒಂದು ಸಮಥಿಂಗ್ ಇಶ್ಯೂಸಿಂದ ಇಲ್ಲಿ ಏನು ಹೇಳ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಅಥವಾ ಬ್ರೇಕಪ್ ಸಿಚುವೇಶನ್ ಇರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಳ್ಳೋ ಅಂಥದ್ದು ಅಥವಾ ನೀವು ನಿಮ್ಮ ಪರ್ಸನ್ ಮೇಲೆ ತುಂಬ ಕೋಪ ಮಾಡ್ಕೊಳ್ಳೋ ಅಂಥದ್ದು ಮಾಡ್ತೀರಾ. ಸೊ ಆ ಒಂದು ಕೋಪ ಏನಿದೆ ನಿಮ್ಮ ಒಂದು ರಿಲೇಶಿಪ್ನ ಸಪ್ರೇಷನ್ ಆಗಲಿಕ್ಕೆ ಕಾರಣ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಓಕೆನಾ. ಆ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಓಕೆ, ಈ ಒಂದು ಪಿಂಕ್ ಕಲರ್ ಕಾರ್ಡ್ಸನ್ನು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ರೀಡಿಂಗ್ ಇದಾಗಿತ್ತು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.